ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದ್ದಂತೆ ರಾಜಕೀಯ ಪಕ್ಷಗಳ ನಾಯಕರ ಹೇಳಿಕೆಗಳು ಹಾಗೂ ಪರಸ್ಪರ ಆರೋಪ ಪ್ರತ್ಯಾರೋಪಗಳು ಜೋರಾಗಿದೆ ಎಂದು ಚಿತ್ರದುರ್ಗದಲ್ಲಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಾಕಷ್ಟು ಉಪಚುನಾವಣೆಗಳನ್ನು ಎದುರಿಸಿದ್ದಾರೆ ಮತ್ತು ಗೆದ್ದಿದ್ದಾರೆ ಎಂದು ಹೇಳಿದ್ದಾರೆ. ವಿರೋಧ ಪಕ್ಷಗಳು ಸುಮ್ಮನೆ ಸೂಟ್ ಕೇಸ್ ಬಗ್ಗೆ ಮಾತನಾಡುತ್ತಾರೆ ಎಂದು ಆರೋಪಿಸಿದ್ದು, ವಿರೋಧ ಪಕ್ಷಗಳು ಯಾವ ರೀತಿ ಚುನಾವಣೆ ಮಾಡುತ್ತಾರೆ ನೋಡೋಣ, ನಮ್ಮ ತಂತ್ರ ನಾವು ಮಾಡಿಕೊಳ್ಳುತ್ತೇವೆ ಎಂದು ಸಚಿವ ಮುನಿಯಪ್ಪ ಅವರು ವಿರೋಧ ಪಕ್ಷಗಳಿಗೆ ಟಾಂಗ್ ನೀಡಿದ್ದಾರೆ. ಕಾಂಗ್ರೆಸ್ ಪಕ್ಷವು ಈ ಚುನಾವಣೆಯಲ್ಲಿ ಉತ್ತಮ ಸಾಧನೆ ಮಾಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದು, ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷವು 2 ಕ್ಷೇತ್ರಗಳಲ್ಲಿ ಗೆಲ್ಲಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಇದೇ ವೇಳೆ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್, ರಾಜ್ಯದಲ್ಲಿ ಭ್ರಷ್ಟಾಚಾರ ತುಂಬಿ ತುಳುಕುತ್ತಿದೆ. ಕಾಂಗ್ರೆಸ್ ಸರ್ಕಾರದ ಆಡಳಿತ ವೈಖರಿಯನ್ನ ಟೀಕಿಸಿದ್ದು, ಉತ್ತಮ ಆಡಳಿತ ನೀಡುವಲ್ಲಿ ಹಾಗೂ ಗ್ಯಾರಂಟಿಗಳನ್ನ ಜಾರಿಗೊಳಿಸುವಲ್ಲಿ ಸರ್ಕಾರ ವಿಫಲವಾಗಿದೆ ಎಂದು ದೂರಿದ್ದಾರೆ. ರಾಜಕೀಯ ಪಕ್ಷಗಳ ನಾಯಕರು ಈ ಹೇಳಿಕೆಗಳು ಚುನಾವಣಾ ಪ್ರಚಾರದಲ್ಲಿ ಕಾವು ಹೆಚ್ಚಿಸಿದ್ದು, ಮತದಾರರು ಯಾರಿಗೆ ಮಣೆ ಹಾಕುತ್ತಾರೆ ಎಂಬುದನ್ನು ಕಾದು ನೋಡಬೇಕಿದೆ. ಹಾಗಾಗಿ ಈ ಬಾರಿ ಅದು ನಾನು ನೋಡಿಲ್ವಲ್ಲ ಹೇಳಕ್ಕೆ. ಯಾಕೆಂದ್ರೆ ಅವರು ಕೂಡ ಮನೆಗೆ ಅಲ್ಲಲ್ಲ, ಅವರು ಮುಖ್ಯಮಂತ್ರಿ ಇದೇನು ಒಂದೇ ಬೈ ಎಲೆಕ್ಷನ್ ಇಲ್ಲ, ಸಾಕಷ್ಟು ಬೈ ಎಲೆಕ್ಷನ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಬೈ ಎಲೆಕ್ಷನ್ ಮಾಡೋದೆಲ್ಲ ಗೆದ್ದಿದ್ದಾರೆ. ಅವ್ರು ಹೆಂಗೆ ಗೆಲ್ಲಬೇಕು ಅಂತ ಗೊತ್ತಿದೆ, ಮಾಡ್ತಾರೆ. ಈ ಸೂಟ್ ಕೇಸು ಇವೆಲ್ಲ ರಾಜಕೀಯವಾಗಿ ಅವ್ರು ವಿರೋಧ ಪಕ್ಷದವ್ರು ಮಾತಾಡಬೇಕು. ಅವ್ರು ಹೆಂಗೆ ಮಾಡ್ತಾರೆ ನೋಡೋಣ. ಎಲೆಕ್ಷನ್ ನಾವು ಗೆಲ್ಲೋದಕ್ಕೆ ನಮ್ಮ ತಂತ್ರ ನಾವು ಮಾಡಬೇಕು. ರಾಜ್ಯದಲ್ಲಿ ದುರಾಡಳಿತ ಇದೆ, ಭ್ರಷ್ಟಾಚಾರ ತುಳುಕ್ತಾ ಇದೆ. ಹಾಗಾಗಿ ಈ ಬಾರಿ 2 ಬೈ ಎಲೆಕ್ಷನ್ ಅನ್ನ ಬಿಜೆಪಿ ಗೆಲ್ಲುತ್ತೆ ಅಂತ ಅಶೋಕ್ ಅವರಿಗೆ ಮಾತಾಡ್ತಾರೆ. ಒಳ್ಳೆ ಆಡಳಿತ ಕೊಟ್ಟಿದ್ದೀವಿ, ಒಳ್ಳೆ ಗ್ಯಾರಂಟಿಗಳು ಕೊಟ್ಟಿದ್ದೀವಿ, 2 ಕೂಡ ಕಾಂಗ್ರೆಸ್ ಗೆಲ್ತಾರೆ. ಸರ್, ಕಾನೂನು ಮಾಪಶಾಸ್ತ್ರ ಇಲಾಖೆನ ಯಾವ ಸ್ಟ್ರೆಂಥನ್ ಮಾಡ್ತೀರಿ ಅಂತ ಎಷ್ಟೋ ಕಡೆ ಅದಕ್ಕೂ ಸ್ವಲ್ಪ ಕೇಂದ್ರ ಸರ್ಕಾರದ ನಿರ್ಬಂಧ ಮಾಡಿದ್ದಾರೆ. ಅದರ ಬಗ್ಗೆ ಮತ್ತೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೀತಾ ಇದ್ದೀನಿ. ಯಾಕಂದರೆ ಇನ್ಸ್ಪೆಕ್ಷನ್ ಮಾಡೋದು ಬೇಡ ಅಂತ ಸರ್ಕ್ಯುಲರ್ ಕೊಟ್ಟರೆ ಅವ್ರು ನ್ಯಾಯವಾಗಿ ಹೆಂಗೆ ಇನ್ಸ್ಪೆಕ್ಷನ್ ಮಾಡಿದಿರ ಆ ತೂಕನ ಲೆಕ್ಕಾಚಾರ ಮಾಡೋಕ್ಕೆ ಆಗೋದಿಲ್ಲ. ಅದಕ್ಕೆ ಮತ್ತೊಮ್ಮೆ ನಾನು ಕೇಂದ್ರದಲ್ಲಿ ಮಂತ್ರಿಗಳನ್ನು ಭೇಟಿಯಾಗಿ ಇದನ್ನು ಕರೆಕ್ಟ್ ಮಾಡಬೇಕಾಗ್ತದೆ. ಅಲ್ಲದೇ ಇದು ಬಹಳ ಕೆಟ್ಟು ಹೋಗ್ತದೆ, ತೊಂದರೆ ಆಗ್ತದೆ ಅನ್ನೋ ವಿಷಯವನ್ನು ಮನವರಿಕೆ ಮಾಡ್ತೀನಿ. ಅಧಿಕಾರಿ ಸಿಬ್ಬಂದಿ ಕೊರತೆನೂ ಭಾಳ ಇದೆ. ಇಲ್ಲ, ಅದಕ್ಕೆ ಪ್ರಪೋಸಲ್ ಮಾಡಿದ್ದೀನಿ. ಅಧಿಕಾರಿಗಳು ಪೂರ್ತಿ ಇರಬೇಕು, ಇದನ್ನು ನೋಡಬೇಕಾದ್ರೆ ಇವರು ಕರೆಕ್ಟ್. ಅದು ನಾನು ನೋಡಿಲ್ವಲ್ಲ ಹೇಳಕ್ಕೆ. ಯಾಕೆಂದ್ರೆ ಅವರು ಕೂಡ ಮನೆಗೆ ಅಲ್ಲಲ್ಲ, ಅವರು ಮುಖ್ಯಮಂತ್ರಿ ಇದೇನು ಒಂದೇ ಬೈ ಎಲೆಕ್ಷನ್ ಇಲ್ಲ, ಸಾಕಷ್ಟು ಬೈ ಎಲೆಕ್ಷನ್ ಮಾಡಿದ್ದಾರೆ, ಗೆದ್ದಿದ್ದಾರೆ. ಬೈ ಎಲೆಕ್ಷನ್ ಮಾಡೋದೆಲ್ಲ ಗೆದ್ದಿದ್ದಾರೆ. ಅವ್ರು ಹೆಂಗೆ ಗೆಲ್ಲಬೇಕು ಅಂತ ಗೊತ್ತಿದೆ, ಮಾಡ್ತಾರೆ. ಈ ಸೂಟ್ ಕೇಸು ಇವೆಲ್ಲ ರಾಜಕೀಯವಾಗಿ ಅವ್ರು ವಿರೋಧ ಪಕ್ಷದವ್ರು ಮಾತಾಡಬೇಕು. ಅವ್ರು ಹೆಂಗೆ ಮಾಡ್ತಾರೆ ನೋಡೋಣ. ಎಲೆಕ್ಷನ್ ನಾವು ಗೆಲ್ಲೋದಕ್ಕೆ ನಮ್ಮ ತಂತ್ರ ನಾವು ಮಾಡಬೇಕು. ರಾಜ್ಯದಲ್ಲಿ ದುರಾಡಳಿತ ಇದೆ, ಭ್ರಷ್ಟಾಚಾರ ತುಳುಕ್ತಾ ಇದೆ. ಹಾಗಾಗಿ ಈ ಬಾರಿ 2 ಬೈ